ಏನ್ ಚುಚ್ಚಾರಿ ಎಲ್ಲಿ ಚುಚ್ಚಾರಿ ಯಾರಿಗ ಗೊತ್ತು ಅಣ್ಣ ಬಾಳ ಪ್ರಾಕತೆ ಅಣ್ಣ ಸರ್ ನಿಮ್ಗೆ ಎಂತೆಂತ ದೊಡ್ಡ ಕೈಗಳು ಗೊತ್ತು ಸರ್ ಸ್ಟ್ಯಾಂಡ್ ಇದು ಸರ್ ಎಷ್ಟೆಷ್ಟು ಕೈಗಳು ಗೊತ್ತು ಸರ್ ನಿಮ್ಗೆ ಕೈಗಳು ತುಂಬಾ ಅಲ್ಲಿದಾರಲ್ಲ ಇವ್ರು ಇಬ್ಬರೇ ಜಾಸ್ತಿ ಓಡಾಡ ಮಾಡೋ ಚಂದ್ರಮಂಡಲದಲ್ಲಿ ನೋಡಿ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಹೊರಟಿದೀನಿ ಸತ್ತಿರೋದು ಅಂದ್ರೆ ಕೊಲೆ ಪ್ರಕರಣ ಮರ್ಡರ್ ಪ್ರಾಂಕ್ ಅಂತ ಇದೊಳ್ಳೆ ಸಖತ ಬರುತ್ತೆ ಎಂದು ನಂಬಿದೀನಿ ಈ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮತ್ತೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಒಂದು ಲೈಕ್ ಕೊಡಿ ಮತ್ತೆ ಆದಷ್ಟು ಶೇರ್ ಮಾಡಿ ಒಬ್ಬ ಕನ್ನಡದ ಪ್ರತಿಭೆನ ಬೆಳೆಸಿ ಅಂತ ಕೇಳ್ಕೊತಾ ಮರ್ಡರ್ ಪ್ರಾಂಕ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ಇವ್ರಿಗೆ ತುಂಬಾ ದೊಡ್ಡ ದೊಡ್ಡ ಕೈಗಳು ಗೊತ್ತಿದ್ದಾವಂತೆ ಮುಂಬೈ ಬೆಂಗಳೂರು ಅಂತ ಎಲ್ಲಾ ಕಡೆಯಿಂದ ಇವ್ರಿಗೆ ಲಿಂಕ್ ಇದೆಯಂತೆ ಹಾಗಾಗಿ ಇವ್ರು ಏನ ಮಾಡಿದ್ರು ಇವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ ನೋಡಿ ಯಾವ ರೀತಿ ಸರ್ ಯಾವ ತರ ಚುಚ್ಚಿದ್ರಿ ಸರ್ ಈ ತರ ಚುಚ್ಚಿದ್ರ ಇಲ್ಲ ಹಿಂಗೆ ಒಂದೇ ಏಟಿ ಹೊಡೆದ್ರ ಯಾವ ತರ ನಮಗ್ ಗೊತ್ತಿಲ್ಲ ಸರ್ ಎಲ್ಲ ನೀವೇ ಇವಾಗ ಹೇಳಿದ್ರ ಸರ್ ನಾನು ಕೊಲೆ ಮಾಡಿದೀನಿ ಅಂತ ನಾನೇ ಮಾಡಿದೀನಿ ಅಂತ ಸರಿಯಾದ ನೀನು ಸರ್ ಇನ್ಯಾರು ಸರ್ ಮಾಡಿದ್ದು ಕೊಲೆ ನೀವ್ ಹೇಳ್ಬೇಕು ಸರ್ ನೀನೇ ಮಾಡಿದೀಯ ನೋಡಿ ನೋಡಿ ಅವ್ರು ಹೇಳ್ತಾ ಇದಾರೆ ನೀನು ನೋಡಿ ಅವ್ರು ಹೇಳ್ತಾ ಇದಾರೆ ನೋಡಿ ಇಲ್ಲಿ ನೋಡಿ ಅವ್ರು ಹೇಳ್ತಾ ಇದಾರೆ ನನಗೆ ಹೇಳ್ಕೊಳಕ್ ಆಗದ್ರಷ್ಟು ನೋವಿದೆ ಕಣಪ್ಪ ಅದಕ್ಕೋಸ್ಕರ ಈ ತರ ಹೊಟ್ಟೆ ಬಂದಿದೆ ನನಗೆ ಬಟ್ ಆದ್ರೂ ಅವ್ರು ನೋಡಿ ಅವ್ರ ನೋವು ಹೇಗಿದೆ ಅಂತ ಅವ್ರ ನೋವು ಹೇಗಿದೆ ನೋಡಿ ಆ ಚುಚ್ಚಿ ಸಾಯಿಸ್ಬೇಕಾದ್ರೆ ಅವ್ರ ಪಕ್ಕದಲ್ಲೇ ಇದ್ರಂತೆ ಅವ್ರ ಫ್ರೆಂಡೇ ಅಂತ ಮಾಡಿದ್ದು ಬಟ್ ಯಾಕೆ ಸರ್ ನಿಮ್ಗೆ ಹೇಳಕ್ ಆಗ್ತಿಲ್ಲ ಪೊಲೀಸರು ಎದುರಿಸ್ಬಿಟ್ಟಾರ ಅದಕ್ಕೆ ನೋಡಿ ಅವ್ರು ಪೊಲೀಸ್ನವ್ರು ಎದುರಿಸಿದ್ರಂತೆ ಅವ್ರ ಬಾಯಿಂದಲೇ ಬರ್ತಾರೆ ಇಷ್ಟ ತನಕ ಇವ್ರು ಎದುರ್ಕೊಂಡಿದ್ರು ಅದನ್ನ ಹೇಳೋದಕ್ಕೋಸ್ಕರ ಬಟ್ ಇವಾಗ ಇವರೇ ಹೇಳ್ತಾ ಇದಾರೆ ನೋಡಿ ಅವ್ರಿಗೆ ಎಷ್ಟು ನೋವಿದೆ ಅನ್ನೋದು ಅವ್ರ ಮನಸ್ಸಲ್ಲಿಂದ ಹೊಟ್ಟೆಯಿಂದ ಗೊತ್ತಾಗ್ತಾ ಇದೆ ನೀವು ಹೊಟ್ಟೆನ ಝೂಮ್ ಮಾಡಬೇಕು ಮೇನ್ ನೋಡಿ ಆ ಹೊಟ್ಟೆಯಿಂದ ಆ ನೋವು ಯಾವ ತರ ಉಸಿರು ಕಟ್ಟಿ ಮ್ಯಾಕ್ ಹೋಗಿ ಮ್ಯಾಕ್ ಹೊಡೆದು ಮ್ಯಾಕಿ ಕೆಳಗೆ ಬರ್ತಾ ಇದೆ ಅನ್ನೋದು ನೋಡಿ ನೀವು ಸರ್ ಆ ವ್ಯಕ್ತಿ ಚುಚ್ಚಕ್ ಬರ್ತಾರ ಇವಾಗ ನಮ್ಗೆ ಭಯ ಆಯ್ತಾಯ್ತು ಸರ್ ನಿಮ್ ಹೆಸರು ಸರ್ ನಮ್ಮ ಹೆಸರು ಗೊತ್ತಿಲ್ಲಲ್ಲ ಅವ್ರ ಹೆಸರು ಅಕ್ರಮ್ ಪಾಷಾ ಅಂತೆ ಅಕ್ರಮವಾಗಿ ಏನ್ ನಡೆದ್ರು ನಾನು ತಡೆಗಟ್ತಿದ್ದೆ ಬಟ್ ಅದು ನನ್ನ ಫ್ರೆಂಡ್ ಆದ ಕಾರಣ ನನ್ಗೆ ಏನು ಹೇಳಕ್ ಆಗ್ತಾ ಇಲ್ಲ ಅಂತ ಸರ್ ಯಾಕೆ ಸರ್ ಯಾಕೆಂದ್ರೆ ಪೊಲೀಸವ್ರ ಕಾಟ ಅದಕ್ಕೆ ಹಾ ನೋಡಿದ್ರ ಆ ವ್ಯಕ್ತಿ ಹೇಳ್ತಾ ಇದಾರೆ ಪೊಲೀಸ್ನವ್ರು ಇನ್ ಯಾವ ರೀತಿ ಸರ್ ಎಲ್ಲೆಲ್ಲಿ ಹೊಡೆದ್ರು ಸರ್ ನಮ್ಗೇನು ಹೊಡೆದಿಲ್ಲ ನೋಡಿ ಹೊಡೆದಿರೋರು ಕೇಳಿ ಅಲ್ಲ ಸರ್ ಯಾವ ತರ ಹೊಡೆದ್ರು ಸರ್ ಅದೇ ಕೇಳ್ಬೇಕು ಸರ್ ಮತ್ತೆ ಎದುರಿಸಿದಾರೆ ಅಂತ ಹೇಗೆ ಹೇಳಿದ್ರಿ ಸರ್ ನೀವು ಸರ್ ಎಲ್ಲ ಚೆನ್ನಾಗಿ ಬಂದಿಲ್ಲ ಹಿಡ್ಕೊಂಡು ಗನ್ ಹಿಡ್ಕೊಂಡು ಕೂತಿದ್ರ ಎದುರ್ಕೋಬೇಕಲ್ಲ ಹಾ ನೋಡಿ ಅವ್ರಿಗೆ ಎಷ್ಟು ನೋವಿದೆ ಅನ್ನೋದು ಅಂತರಾಳದಿಂದ ತಮಾಷೆ ಮಾಡಿದ್ರು ಸಾರಿ ಏನದು ಬಾಕ್ರಾ ಪ್ರೋಗ್ರಾಮು ಓ ಬಕ್ರಾ ಪ್ರೋಗ್ರಾಮ್ ನೀವೇ ಮಾಡ್ತಾ ಇರೋದಾ ಏನು ಗಿಫ್ಟ್ ಕೊಡ್ತಾ ಇಲ್ಲ ನಮ್ದು ಗಿಫ್ಟ್ ಕೊಡಕಲ್ಲ ಕಾಮಿಡಿ ಮಾಡಿ ನಗಸ್ತೀವಿ ನಿಮ್ ಹೆಸರು ಅಣ್ಣ ರಾಜಿಕ್ ಅಂತ ರಾಜಿಕ್ ನೋಡಿದ್ರ ಸುಮ್ನೆ ಅಕ್ರಮ್ ಪಾಷಾ ಅಂದೆ ರಾಜಿಕ್ ಅಂದೆ ಹೆಂಗೆ ನೋಡಿದ ತಕ್ಷಣ ಹೇಳ್ಬಿಡ್ತೀವಿ ನಾವ್ ವ್ಯಕ್ತಿಗಳನ್ನ ಯಾವ ನಿಮ್ದು ದೊಡ್ಡ ಕುಂಚೆವು ಕುಂಚೋನ ಇಲ್ಲಿ ಹೋಗೋಣ ಅಲ್ಲಿಗೆ 90 ಆಗಕ್ಕ ಯಾವ್ದು 90 ನೀವು ಕುಡಿಯೋದು ಬ್ರ್ಯಾಂಡ್ ಓ ಇದೇನು ಭಯಂಕರ ಝೂಮ್ ಎಲ್ಲ ತೆಗಿತಾರ ಬ್ರ್ಯಾಂಡ್ ಯಾವ್ದು ಯೂಟ್ಯೂಬ್ ರಜಾಕ್ ಅವ್ರದ್ದು ಫುಲ್ ಯೂಟ್ಯೂಬ್ ಅಲ್ಲಿ ವೈರಲ್ ಆಗೋಯ್ತಾರೆ ಖುಷಿ ಅವ್ರಿಗೆ ಅದೇ ವೈರಲ್ ಮಾಡ್ಬೇಕು ಸರಿ ಅಣ್ಣ ಥ್ಯಾಂಕ್ಸ್ ಅಣ್ಣ ಕುಮಾರ್ ಅಂತ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ 25 ವರ್ಷದಿಂದ 25 ವರ್ಷದಿಂದ ಅಣ್ಣ ಇಲ್ಲಿ ನಿನ್ನೆ ಒಂದು ಬರ್ಬರವ ಕೊಲೆ ಆಯ್ತು ಅದ್ರ ಬಗ್ಗೆ ಏನ್ ಹೇಳ್ತೀರಾ ಇಲ್ಲಿ ಮೊನ್ನೆ ನಾವ್ ನೋಡಿಲ್ಲ ಅವ್ರು ಹೇಳ್ತಾ ಇದಾರೆ ತುಂಬಾ ನೋವಿದ್ಯಂತೆ ಅದನ್ನ ಚುಚ್ಬೇಕಾದ್ರೆ ಅವ್ರು ಸ್ಪಾಟ್ ಅಲ್ಲಿ ಇದ್ರಂತೆ ಬಟ್ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಅಲ್ವಾ ಅಣ್ಣ ನಾನ್ ನೋಡಿಲ್ಲ ಕಣವ ಅವ್ರು ನೋಡಿದ್ರು ಪಾಪ ಅವ್ರಿಗೆ ಹೇಳಕ್ ಆಗ್ತಿಲ್ಲ ಯಾಕೆಂದ್ರೆ ಕ್ಯಾಮ್ರಾ ಇದೆಯಲ್ಲ ಮುಂದೆ ಹಾಗಾಗಿ ಅವ್ರಿಗೆ ಹೇಳಕ್ ಆಗ್ತಿಲ್ಲ ಒಂದ್ ಸ್ವಲ್ಪ ಹೊರಗಡೆ ಬನ್ನಿ ನೀಟಾಗಿ ಫೋಟೋ ಬರೋದು ಚೆನ್ನಾಗಿರುತ್ತೆ ನಾನು ನೋಡೇ ಇಲ್ವಲ್ಲ ನಾನು ಅವರು ಕೇಸು ಕೋರ್ಟ್ ತಿರುಗ್ಬೇಕಾಗುತ್ತೆ ಅಂತ ಅವ್ರು ಪಾಪ ನೋವಲ್ಲಿ ಹೇಳ್ತಾ ಇದಾರೆ ಹಾಗಾಗಿ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಇಲ್ದೋಯ್ದ್ರು ಅವ್ರು ಹೇಳೋರು ಅಲ್ವಣ ನಾನ್ ನೋಡಿಲ್ಲ ಕಣವ ಅವ್ರು ಹೇಳ್ತಾ ಇದಾರೆ ತುಂಬಾ ನೋವಿದ್ಯಂತೆ ಅವ್ರು ಚುಚ್ಚಿದ್ದನ್ನು ಕೂಡ ನೋಡಿದಾರಂತೆ ಅಣ್ಣ ಅವ್ರು ಯಾವ ತರ ಚುಚ್ಚಿದ್ರು ಅಂತ ಹೇಳ್ಬೋದಾ ನಾನ್ ನೋಡಿಲ್ಲ ಕಣವ ಸುಮ್ನೆ ಯಾಕೆ ಹೇಳ್ಬೇಕು ಅಣ್ಣ ಅವ್ರು ಯಾವ ತರ ಚುಚ್ಚಿದ್ರು ಅಂತ ಪ್ಲೀಸ್ ಒಂದ್ ಸ್ವಲ್ಪ ಹೇಳಿ ದೇವ್ರಣ್ಣ ನಾನ್ ನೋಡಿಲ್ಲ ಅವ್ರು ಹೇಳ್ತಾ ಇದಾರೆ ಅದು ನೋಡಿದಾರೆ ಬಟ್ ಪೊಲೀಸ್ನವ್ರು ಏನಾದ್ರು ಕೇಳಿದ್ರೆ ಕೇಸು ಕೋರ್ಟ್ ಅಲಿಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ಅವರು ಹೇಳ್ತಾ ಇಲ್ಲ ಅಲ್ವಣ್ಣ ನಿಜ ಹೇಳಿ ಅಣ್ಣ ಇದು ನಿಜವೂ ಆಂಜನೇಯ ಸತ್ಯ ನಾನು ನೋಡೇ ಇಲ್ಲ ಕೊಡು ನೋಡೇ ಇಲ್ಲ ಸುಳ್ಳು ಹೇಳ್ತಾ ಇದ್ರ ಅಣ್ಣ ನೀವು ಆಂಜನೇಯ ಸತ್ಯ ನೋಡೇ ಇಲ್ಲ ನಾನು ಅಣ್ಣ ನೀವು ಮತ್ತೆ ಅಲ್ಲೇ ಇದ್ದೆ ಅಂತ ಎಲ್ರು ಹೇಳ್ತಾ ಇದಾರೆ ಆಟೋದವರೆಲ್ಲ ಅಲ್ಲ ಅಣ್ಣ ಆಟೋದವರೆಲ್ಲ ಹೇಳ್ತಾ ಇದಾರೆ ಅಲ್ಲ ಅಣ್ಣ ಆಟೋದವರೆಲ್ಲ ಹೇಳ್ತಾ ಇದಾರೆ ಗೊತ್ತಿಲ್ಲ ಕಣವ ನನ್ಗೆ ಅಣ್ಣ ಇವರೆಲ್ಲ ಹೇಳ್ತಾ ಇದಾರೆ ನೀವ್ ಅಲ್ಲೇ ಇದ್ರಿ ಸ್ಪಾಟ್ ಅಲ್ಲೇ ಇದ್ರಿ ಅಂತ ಯಾರ ಚುಚ್ಚಿರೋದು ನಿನ್ನೆ ಇಲ್ಲಿ ಮಧ್ಯಾಹ್ನ ಬರ್ಬರವಾಗಿ ಒಂದು ಕೊಲೆ ಆಯ್ತು ಅದ್ರ ಬಗ್ಗೆ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ನಾವ್ ಇಲ್ಲಿ ಬರೋದಲ್ಲಿ ಇವತ್ತು ಬಂದಿರೋದು ಅವ್ರು ಹೇಳ್ತಾ ಇದಾರೆ ಕೊಲೆ ಆಗ್ಬೇಕಾದ್ರೆ ನಾನು ಅಲ್ಲೇ ಇದ್ದೆ ಬಟ್ ಪೊಲೀಸರು ಹೇಳ್ಕೆ ಕೇಳ್ಬೇಕಾಗುತ್ತೆ ಅಂತ ಮಾತಾಡ್ತಾ ಇಲ್ಲ ಅಲ್ವಾ ಥೋ ಬಾಳ ನನ್ ಕಂಡ್ರಿ ಹೇಳ್ತೀನಿ ನಿನ್ನೊಬ್ರು ನಮಗೆ ಮಾಡಿ ಯಾರ್ರಿ ಹೇಳ್ಬಾರ್ದ ಯಾರವ ಅಂತವೆಲ್ಲ ನೀವು ಮಾಡೋದು ಭಾರಿ ಒಳ್ಳೆ ಕೆಲಸ ನಾನ್ ನೋಡಿ ನಾವ್ ಇಲ್ಲಿ ಬರೋದಿಲ್ಲ
ಕಬ್ಬಿಗಂತಿ ನೀರ್ ಕಿಟ್ಕೊಂಡು ಅಲ್ಲಿ ಇರ್ತೀವಿ. ಕಾಲು ಹುಷಾರಿಲ್ಲ, ಆಸ್ಪತ್ರೆಗೆ ಬಂದಿದ್ವಿ ಅಷ್ಟೇ. ಅವರು ಹೇಳ್ತಾ ಇದಾರೆ ಆ ಕೊಲೆ ನಡಿಬೇಕಾದ್ರೆ ಇಲ್ಲೇ ಇದ್ದೆ, ಅವ್ರು ಚಾಕು ತಗೊಂಡ್ ಚುಚ್ಚಿದ್ದು ಕೂಡ ನಾನು ನೋಡ್ದೆ, ಹುಷಾರಿಲ್ಲ ಹಂಗಾಗಿ ನಾನು ನೋಡ್ತಾ ಇಲ್ಲ ಅಂತ. ಏನ್ ಅನ್ಸುತ್ತೆ ಗೌಡ್ರೆ? ಬನ್ನಿ ಇಲ್ಲಿ ಗೌಡ್ರೆ. ನಾನು ಹೇಳ್ತೀನಿ ಅಂತ ಹೇಳ್ತೀನಿ ನಿಮ್ಗೆ. ಕೊಲೆ ಅವ್ರು ನೋಡಿದ್ರಂತೆ ಕೊಲೆನ ಅವರು, ಬಟ್ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ ಅಲ್ವಾ ಗೌಡ್ರೆ? ಅಲ್ಲ ಗೌಡ್ರೆ, ಇದಿ ಗೌಡ್ರೆ, ಇವಾಗ ಏನ್ ಅನ್ನಿಸ್ತಾ ಇದೆ ಕೊಲೆ ಬಗ್ಗೆ? ನಮ್ಗೆ ಆಗಿರೋ ತಪ್ಪು ಅನ್ಸ್ತಾ ಇದೆ. ತಪ್ಪು ಅನಿಸ್ತಾ ಇದೆಯಾ? ಅವ್ರು ತಪ್ಪು ಅನಿಸ್ತಾ ಇದೆ ಅಂತೆ, ಬಟ್ ಅವ್ರಿಗೆ ಹೇಳಕ್ ಆಗ್ತದೆ. ಸಾಕ್ಷಿ ಹೇಳ್ತೀರಾ ನೀವು ಪೊಲೀಸರ ಮುಂದೆ? ಅವ್ರು ನೋಡಿರೋದನ್ನ ಹೇಳಕ್ ಭಯ ಪಡ್ತಾ ಇದಾರೆ. ನಾವ್ ನೋಡಿದ್ರೆ ನಾವ್ ಹೇಳೇ ಬಿಡ್ತೀವಿ. ಏನ್ ಸಾಕ್ಷಿ ಇನ್ನೊಂದು ನಮ್ಗೊಬ್ರು ಮಾಡ್ತಾರ, ಅವಾಗ ಪೊಲೀಸ್ನವ್ರಿಗೆ ಒಳ್ಳೇದ್ ಮಾಡ್ಬೇಕು ತಾನೆ, ಕೆಟ್ಟ ಮಾಡಕ್ಕಾಗತ್ತಾ? ಹೌದೌದು, ಅವರು ತುಂಬಾ ಬರ್ಬರವಾಗಿ ನಡೆದಿದ್ದನ್ನ ಅವ್ರು ನೋಡಿದ್ದಾರೆ, ಬಟ್ ಅವ್ರಿಗೆ ಹೇಳಕ್ ಆಗ್ತಿಲ್ಲ. ಇರ್ಲಿ ಗೌಡ್ರೆ, ನಿಮ್ಗೆ ನೋವು ನನಗೆ ಗೊತ್ತಾಗ್ತಾ ಇದೆ. ಒಳ್ಳೆಯವರು ಇವತ್ತು ಬಂದದ್ದು ಸುಮ್ನೆ ಅವರು ಹಳ್ಳಿ ಜನಗಳು, ಪಾಪ ಅವ್ರಿಗೆ ಏನೋ ಗೊತ್ತಿಲ್ಲ ಅಂತ ಅವರು ಈ ತರ ಕೊಲೆ ಮಾಡಿರೋದು ಅವ್ರಿಗೆ ಹೇಳಕ್ ಆಗಲ್ಲ. ಯಾಕೆಂದ್ರೆ ಅವ್ರದೇ ಆದಂತ ಒಂದು ಗದ್ದೆಗೆ ನೀರ್ ತಿರುಗೋದಿರ್ಬೋದು, ಎಲ್ಲ ಇರುತ್ತೆ. ಹಂಗಾಗಿ ಅವ್ರಿಗೆ ಹೇಳಕ್ ಆಗ್ತಾ ಇಲ್ಲ. ಹುಷಾರಿಲ್ದ್ರು ಆಸ್ಪತ್ರೆಗೆ ಬರ್ತೀವಿ. ಅವ್ರಿಗೆಲ್ಲ ತುಂಬಾ ನೋವುಗಳಿದಾವೆ. ಹಂಗಾಗಿ ಅವ್ರು ಏನೇ ಆಗ್ಲಿ ಪಾಪ ಅವ್ರು ನೋಡಿದ್ರು ಕೂಡ ನೋಡ್ದೇ ಇರಂಗ್ ಇರ್ಬೇಕು ಇವತ್ತಿನ ಕಾಲದಲ್ಲಿ ಅಂತ ಅವ್ರು ಹೇಳ್ತಿದ್ದಾರೆ. ಆ ತರದಲ್ಲಿ ಇಲ್ಲ, ಹೇಳೇ ಬಿಡ್ತೀನಿ ನಾವೆಲ್ಲ. ನೋಡ್ರಿ, ಆದ್ರೂ ನೀವು ಅದ್ ನೋಡಿದ್ದನ್ನ ನೋಡಿಲ್ಲ ಅಂತ ಇರೋಲ್ಲ, ಅದೊಂದ್ ಸ್ವಲ್ಪ ತುಂಬಾ ಬೇಜಾರಾಗ್ತದೆ. ದೇವ್ರ ಸಿಕ್ಕವು ನಾವು ನೋಡಿಲ್ಲ, ತಿಳ್ಕೊಂಬ. ಅಲ್ಲ ಗೌಡ್ರೆ, ಇವಾಗ ನೀವ್ ಎಷ್ಟು ವರ್ಷದಿಂದ ಇಲ್ಲೇ ಓಡಾಡ್ತಿದ್ರ? ನಾವು ಊರು ಯಾವಾಗ ಒಂದಿ ಸಂತಿ ಬರ್ತೀವಿ, ಇಲ್ಲ ಹುಷಾರಿಲ್ದ ಆಸ್ಪತ್ರೆಗೆ ಬರ್ತೀವಿ, ಅಷ್ಟು ಬಿಟ್ರೆ ನಾವು ಬರೋಲ್ಲ ಇಲ್ಲಿ. ಅವ್ರು ಹೇಳ್ತಾ ಇದಾರೆ ನಾನು ಡೈಲಿ ಇಲ್ಲೇ ಓಡಾಡ್ತೀನಿ, ಬಟ್ ಎಲ್ಲ ಬರೀ ಸುಳ್ಳೆ ಬರೀತಿಯಲ್ಲ ನೀನು. ನೋಡ್ರಿ, ಅಲ್ಲ ಇವಾಗ ನೀವು ಡೈಲಿ ನಡೆದಿದ್ದನ್ನ ಹೇಳ್ತಾ ಇದೀರಾ? ಡೈಲಿ ನಾನು ಯಾಕೆ ಹೇಳಕ್ ನೋಡಿದ್ರೆ ಹೇಳ್ತೀವಿ. ಡೈಲಿ ಇಲ್ಲೇ ಓಡಾಡ್ತಾ ಇದಾರಂತೆ, ಬಟ್ ಏನು ಅಂದ್ರೆ ಕೊಲೆ ಅಲ್ಲಿ ನಡಿಬೇಕಾದ್ರೆ ಅವ್ರು ಆಗ್ತಾ ಇಲ್ವಂತೆ. ಅಲ್ಲ ಗೌಡ್ರೆ ನಿಂತ್ಕೊಳ್ಳಿ ಗೌಡ್ರೆ, ನ್ಯಾಯ ಒದಗಿಸ್ಕೊಡ್ಬೇಕು ನೀವು. ಇವಾಗ ನೀವು ನ್ಯಾಯಕ್ಕಾಗಿ ಹೋರಾಡ್ಬೇಕು. ನ್ಯಾಯಕ್ಕೆ ಹೋರಾಡ್ತೀವಿ. ನಿಮ್ಮಂತ ಓಡಾಡಲ್ ನಾವು. ಹೌದಾ? ಇವಾಗ ಸುಳ್ಳು ಮೋಸಕ್ಕೆ ಹೋರಾಡೋದು. ಅಲ್ಲ ಗೌಡ್ರೆ, ಇವಾಗ ನಿಮ್ಗೆ ಏನ್ ಅನ್ಸುತ್ತೆ ಗೌಡ್ರೆ ಅದ್ರ ಬಗ್ಗೆ? ಎಲ್ಲ ತಪ್ಪು ಮಾಡ್ಯವ್ರೆ ಅನ್ಸುತ್ತೆ. ಅಲ್ಲ, ಈ ಕೊಲೆ ಅಂದ್ಮೇಲೆ ಎಲ್ಲರಿಗೂ ತಪ್ಪೇ ಅದು. ಹೌದು, ಅವ್ರಿಗೆ ಕಾಲ್ ನೋವು ಇರೋದ್ರಿಂದ ಅವ್ರಿಗೆ ಏನು ಹೇಳಕ್ ಆಗ್ತಾ ಇಲ್ಲ. ಪೊಲೀಸರ ಮುಂದೆ ಸಾಕ್ಷಿ ನಾಶ ಮಾಡೋದಕ್ಕೆ ಅವ್ರು ಹೊರಟಿದ್ದಾರೆ. ಹಾಗಾಗಿ ಅವ್ರಿಗೆ ಏನೇ ನೋವಿರ್ಲಿ, ತುಂಬಾ ಬೇಜಾರಲ್ಲಿದ್ದಾರೆ ಅವರು. ಆಕ್ಚುಲಿ ಅವ್ರಿಗೆ ಎಷ್ಟೇ ಇದಿದ್ರು ಗೌಡ್ರೆ, ನೀವು ಹೇಳ್ತಾ ಇಲ್ವಲ್ಲ, ಅದೊಂದು ಬೇಜಾರಲ್ಲಿದ್ವಿ ನಮ್ಗೆ. ನೀವ್ ಯಾಕೆ ಹೇಳ್ತಾ ಇಲ್ಲ ಗೌಡ್ರೆ ಆ ಕೊಲೆ ಬಗ್ಗೆ? ನೋಡಿದೀನಿ ಅಂತ ಅವಾಗ್ಲೇ ಹೇಳದಲ್ಲ. ಇನ್ನು ಬೆಳೆ ಮನುಷ್ಯ ಸುಳ್ಳು ಆಡ್ಬೇಡ, ಸರಿಯಾಗಿ ಸತ್ಯ ಆಡು. ಗೌಡ್ರೆ, ನೀವ್ ಈ ತರ ಎಲ್ಲ ಮಾತಾಡ್ಬೋದಾ? ನಾನ್ ಮತ್ತೆ ಇಲ್ಲದ್ಮೇಲೆ ನೋಡಿದ್ವಿ ಅಂತ ಹೇಳ್ತೀಯಾ, ಏನ್ ಹೇಳ್ತೀಯ ಅಂತ ಹೇಳಕ್ ಬಂದಿದ್ಯಾ? ನೀವು ನೋಡಿದ್ರಂತಲ್ಲ ಕೊಲೆ ನೋಡಿದ್ರೆ ಹೇಳಿ ನೋಡಿದ್ವಿ ಅಂತ. ಆ ಬರ್ಬರವಾದ ಘಟನೆ ಬಗ್ಗೆ ನಿಮ್ಗೆ ಏನ್ ಅನ್ನಿಸ್ತಾ ಇದೆ? ನಮ್ಗೆ ಆಗಿರೋ ತಪ್ಪು ಅನ್ಸುತ್ತೆ. ಚುಚ್ಚಿ ಇರ್ದಿದ್ದಾರೆ, ಅದನ್ನ ನೀವು ನೋಡಿದ್ದೀರಾ, ಆದ್ರೂ ಯಾಕೆ ಹೇಳ್ತಾ ಇಲ್ಲ ನೀವು? ಆ ವಿಡಿಯೋ ಮುಂದೆ ಹೇಳ್ಬೇಕು ನೀವು. ಸುಮ್ಮನೆ ಅಲ್ಲ, ಆ ರೋಷ ನಿಮಗೆ ಬರ್ತಾ ಇಲ್ವಾ? ಆ ಕೊಲೆ ನಡೆದಿದ್ದು ನಿಮಗೆ ಗೊತ್ತಾಗ್ತಾ ಇಲ್ವಾ? ಸುಮ್ಮನೆ ತಲೆ ಕೆಡ್ಸ್ಬೇಡ ನನ್ನ. ಗೌಡ್ರೆ, ಫ್ರ್ಯಾಂಕ್ ಬಕ್ರಾ ಚಾನಲ್ ಇಲ್ಲಿ ನೋಡಿ, ಬಕ್ರಾ ಚಾನಲ್ ಮಕ್ಕಳ ಚಾನಲ್ ಸುಮ್ನೆ ತವಾಜಿ ಮಾಡಿದ್ದು. ಗೌಡ್ರೆ ನಮಸ್ಕಾರ, ನಿಮ್ಮ ಹೆಸರು? ಕೃಷ್ಣ ಅಂತ ಸರ್. ಕೃಷ್ಣ ಅಂತ ಸರ್. ಗೌಡ್ರೆ, ನಿಮ್ಗೆ ಮೊನ್ನೆ ಅಲ್ಲೊಂದು ಬರ್ಬರವ ಕೊಲೆ ಆಯ್ತು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದು ನಾವು ಸರ್ ಇತ್ತಿಲ್ಲ. ಅವ್ರು ಹೇಳ್ತಾ ಇದಾರೆ ಅವ್ರು ಅಲ್ಲಿ ನಡಿಬೇಕಾದ್ರೆ ಅವ್ರು ಅಲ್ಲೇ ಇದ್ರಂತೆ, ಅವ್ರಿಗೆ ಆದ್ರೆ ನೋವಿದ್ಯಂತೆ, ಹೇಳಕ್ ಆಗದೆ ಇರೋಷ್ಟು ಅಲ್ವಾ? ನಮ್ಗೇನ್ ಗೊತ್ತಿಲ್ಲ. ಅವ್ರು ಚುಚ್ಚಿ ಸಾಯಿಸಿದ್ ನೀವು ನೋಡಿದ್ರಾ? ಇಲ್ಲ ಸರ್. ಅವ್ರು ನೋಡಿದಾರಂತೆ, ನೋಡಿ ಅವರೇ ಹೇಳ್ತಾ ಇದಾರೆ. ಅವ್ರು ನೋಡಿದಾರೆ ಕೂಡ, ಅವ್ರ ಕಣ್ಣಿಂದ ನೋಡಿದ್ರ? ಎಲ್ಲಿಂದ ನೋಡಿದ್ರಿ? ನೋಡಿಲ್ಲ ಸರ್. ಅವ್ರು ಪಾಪ ಅವ್ರಿಗೆ ನೋವಿದೆ, ಯಾಕೆಂದ್ರೆ ಸಾಕ್ಷಿ ಎಲ್ಲ ಹೇಳಕ್ ಹೋಗ್ಬೇಕು ಅನ್ನೋದೊಂದು ಅವ್ರ ಮನ್ಸಲ್ಲಿ ಕೂತು ಬಿಟ್ಟಿದೆ. ಹಾಗಾಗಿ ಅವ್ರು ಹೇಳ್ತಾ ಇಲ್ಲ ಅಲ್ವಾ ಗೌಡ್ರೆ? ನಮ್ಗೆ ಏನೇ ಗೊತ್ತಿಲ್ಲ ಸರ್, ನಾವು ಕೆಲ್ಸಕ್ಕೆ ಹೋಗಿರ್ತೀವಿ, ಏನ್ ಮಾಡೋದು ಸರ್? ಅವ್ರು ಹೇಳ್ತಾ ಇದಾರೆ ನಾವು ಅಲ್ಲಿ ಚುಚ್ಚಿ ಸಾಯಿಸ್ಬೇಕಾದ್ರೆ ನಾನು ಖಂಡಿತ ನೋಡ್ದೆ, ಬಟ್ ಹೇಳಕ್ ಆಗ್ತಾ ಇಲ್ಲ ಅಲ್ವಾ ಗೌಡ್ರೆ? ಇಲ್ಲ ಸರ್, ನಾವೆಲ್ಲ ಅದೇ ನೋಡಿ, ಅವ್ರಿಗೆ ಎಷ್ಟು ನೋವಿದೆ ಅನ್ನೋದನ್ನ ನೋಡಿ. ಆ ಚುಚ್ಚಿ ಸಾಯಿಸ್ಬೇಕಾದ್ರೆ ಆ ವ್ಯಕ್ತಿನ ಯಾವ ತರ ಚುಚ್ಚಿ ಸಾಯಿಸಿದ್ದಾರೆ. 10 ಜನ ಮುಚ್ಚು ತಗೊಂಡು ಕಚ್ಚ ಅಂತ ಚುಚ್ಚಬೇಕಾದ್ರೆ ಆ ನೋವು ನಿಮ್ಗೆ ಏನ್ ಅನ್ಸುತ್ತಾ ಇರ್ತದೆ? ಅಲ್ಲ, ಬರ್ಬರವಾಗಿ ಕೊಲೆ ಆಗಿದೆ ಅಲ್ಲಿ, ನಿಮ್ಗೆ ಏನ್ ಅನಿಸ್ತಾ ಇದೆ? ನಾವು ನೋಡಿ ಅಲ್ವಲ್ಲ ಸರ್ ಅದು. ಅವ್ರು ನೋಡಿದಾರಂತೆ. ಗೌಡ್ರೆ, ನೀವ್ ನೋಡಿದಿರಾ ಅದನ್ನ? ನೀವ್ ನೋಡಿಲ್ವಾ? ನೀವು ಆ ಬರ್ಬರವಾಗಿ ಕೊಲೆ ಆಗಿದ್ ನೀವ್ ನೋಡಿಲ್ವಾ? ಅವ್ರು ನೋಡಿಲ್ವಂತೆ. ನಿಮ್ಗೆ ಏನ್ ಅನಿಸ್ತಾ ಇದೆ ಆ ಕೊಲೆ ಬಗ್ಗೆ? ಅದೇನ್ ಗೊತ್ತಿಲ್ಲ ಸರ್. ಆ ಕೊಲೆ ನೀವ್ ನೋಡಿದಿರ ಅಂತ ಎಲ್ರು ಹೇಳ್ತಾ ಇದಾರೆ. ಕೃಷ್ಣ ಅಂದ್ರೆ ನೀವೇ ತಾನೆ? ನಾನೇ ಕೃಷ್ಣ. ಮತ್ತೆ ನೀವ್ ನೋಡಿದಿರಂತೆ, ಅದೇ ಜಾಗದಲ್ಲಿ ಇದ್ರಂತೆ. ನಿಮ್ಗೆ ಏನ್ ಅನಿಸ್ತಾ ಇದೆ? ನಮ್ಗೆ ಏನು ಅನ್ಸುತ್ತೆ ಸರ್? ನೋಡಿ ಸರ್, ನಮಸ್ಕಾರ. ಮಾತಾಡೋಣ. ಏನ್ ಹೇಳಕಂತೆ? ಸರ್ ಇಲ್ಲ, ಮೈಕ್ ಸರ್, ಮೈಕ್ ಇದೇನು ಸರ್? ಸರ್ ನಮಸ್ಕಾರ. ಹೇಳಿ ಸರ್, ಇವ್ರ ಹೆಸರು? ಸರ್ ನಿಮ್ಮ ಹೆಸರು ಪಟೇಲ್ ಅಂತ? ಪಟೇಲ್ ಸರ್. ಫೋಟೋ ಕ್ಲೀನ್ ಆಗಿ ಬರ್ತಾ ಇದೆ ಸರ್ ವಿಡಿಯೋ. ಸರ್ ನಮಸ್ಕಾರ. ಸರ್, ಅಲ್ಲಿ ನಡೆದಂತ ಕೊಲೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಸರ್ ಮೊನ್ನೆ?
ಯಾವ ಕೊಲ್ಲೆನಪ್ಪ ಸರ್ ನೀವ್ ಅಲ್ಲಿ ಇದ್ರಿ ಅಂತ ಎಲ್ರು ಹೇಳ್ತಾ ಇದಾರೆ ಸರ್. ಅಲ್ಲ ಇವಾಗ ತಡೀರಿ, ಆ ಬರ್ಬರವಾದ ಕೊಲೆನ ನೀವು ನೋಡಿದಿರಾ ಅಂತೆ, ಅದ್ ನಿಮ್ಗೆ ಏನ್ ಅನ್ನಿಸ್ತಾ ಇದೆ ಸರ್? ಅವ್ರು ಚುಚ್ಚಿ ಸಾಯಿಸ್ಬೇಕು ನಿಮ್ಗೆ ಏನ್ ಅನ್ನಿಸ್ತು ಸರ್? ನಾನೇ ಸತ್ತ ಬಿಡ್ಬೇಕು ಅನಿಸ್ತಾ ಇತ್ತು ಆಗ ಆ ಟೈಮಲ್ಲಿ. ಮತ್ ಯಾಕೆ ಸರ್ ಇನ್ನು ಬಚ್ಚಿದ್ದೀರಾ? ನೀನ್ ಹೇಳಿಲ್ವಲ್ಲ ಅಂತ ಸರ್ ನೋಡಿ, ಅವ್ರು ಹೇಳ್ತಾ ಇದಾರೆ ಆ ಕೊಲೆ ನಡಿಬೇಕಾದ್ರೆ, ಆ ಚುಚ್ಚಿ ಸಾಯಿಸ್ಬೇಕಾದ್ರೆ ಆ ನೋವು ಆ ವ್ಯಕ್ತಿಗೆ ಎಷ್ಟಿದೆ ಅನ್ನೋದನ್ನ ನೋಡಿ. ಅವರೇ ನಾನೇ ಚುಚ್ಕೊಂಡ್ ಸತ್ತೋಗ್ಬೇಕಾಯ್ತು, ಯಾಕೆಂದ್ರೆ ನ್ಯಾಯ ಕೊಡಿಸುವಲ್ಲಿ ನಾನು ವಿಫಲನಾಗಿದ್ದೀನಿ ಅಂತ ಅವ್ರು ನೋಡಿ ಅವ್ರಿಗೆ ಹೇಳ್ತಾ ಇದಾರೆ. ಸರ್ ಯಾರ್ ಭಯ ಸರ್ ನಿಮ್ಗೆ? ಪೊಲೀಸ್ನವ್ರ ಏನಾರ ಎದುರಿಸಿದ್ರ? ಯಾರು ಇಲ್ಲ ಕಣಪ್ಪ, ಅವ್ರು ನೋಡಿದ್ರೆ ಭಯ. ನೋಡಿದ್ರ ಯಾವ ತರ ಹೇಳ್ತಾ ಇದಾರೆ ಅಂದ್ರೆ, ಆ ವ್ಯಕ್ತಿಗೆ ಆಗಿರ್ತಕ್ಕಂಥ ನೋವು ನೋಡಿ, ಆ ಚುಚ್ಚಿ ಸಾಯಿಸ್ಬೇಕಾದ್ರೆ ಅವ್ರ ಪಕ್ಕದಲ್ಲೇ ಇದಾರೆ, ಬಟ್ ಸಾಕ್ಷಿ ಅವ್ರನ್ನ ಕೇಳಿಲ್ಲ, ಅವ್ರು ಬರ್ಕೋಬೇಕಾದ್ರೆ ರೈಟ್ರು ಕೇಳಿಲ್ಲ, ಹಾಗಾಗಿ ಅವ್ರ ಏನು ತಲೆ ಕೆಡಿಸ್ಕೊಳಕ್ ಹೋಗಿಲ್ಲ. ಆ ವ್ಯಕ್ತಿ ನೋಡಿದಾರೆ ಬಟ್ ಆ ಚುಚ್ಚಿರೋದನ್ನ. ಸರ್ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸುತ್ತೆ ಸರ್? ಇನ್ನೊಂದ್ಸಲ ಬಂದ್ರೆ ನಿಮ್ಗೆ ಚುಚ್ಚಬೇಕು ಅನಿಸ್ತಾ ಐತೆ. ಅವ್ರು ನೋಡಿ ಆ ಚುಚ್ಚಿರೋದನ್ನ ಅವ್ರು ಯಾವ ತರ ವ್ಯಕ್ತಪಡಿಸ್ತಾ ಇದಾರೆ ಸಂದರ್ಭ ಸಹಿತ ಸ್ವಾರಸ್ಯವಾಗಿ. ಸರ್ ಆ ಸ್ವಾರಸ್ಯನ ನೀವು ಏನಕ್ಕೆ ಸರ್ ಹೇಳಿದ್ರೆ ಯಾರು? ಸರ್ ಯಾಕೆ ಸರ್ ಈ ತರ ಬೇಜಾರ್, ಇಷ್ಟೊಂದು ನೋವು ಇಲ್ಲಿದ್ದೀರಾ? ಅವ್ರು ನೋಡಿ ಅವ್ರು ಎಷ್ಟು ಬೇಜಾರಲ್ಲಿದ್ದಾರೆ ಅನ್ನೋದನ್ನ ಆ ಮುಖ ಹೇಳ್ತಾ ಇದೆ, ಆ ಮೂಗ್ ಹೇಳ್ತಾ ಇದೆ ನೋಡಿ. ಸರ್ ಹೇಳಿ ಸರ್. ಸರ್ ಹೇಳಿ ಸರ್ ಪ್ಲೀಸ್ ಹೇಳಿ ಸರ್, ಕ್ಯಾಮ್ರಾ ಮುಂದೆ ಇದೆ. ಅಯ್ಯೋ ಇದು ಸ್ಪೀಕರ್ ಅಲ್ವಾ ಸರ್? ಇದು ನಿಜವಾಗ್ಲೂ ಸ್ಪೀಕರ್ ಸರ್. ನಮ್ ಚೇತು ಕೊಡಲ್ಲಿ ಮಾತಾಡ್ತಾನೆ. ಇದು ನಿಜವಾಗ್ಲೂ ಸ್ಪೀಕರ್. ಅದನ್ನ ಕೊಲೆ ಬಗ್ಗೆ ಮಾತಾಡ್ಬಾರ್ದು. ಅಲ್ಲ ಸರ್, ಇವಾಗ ನೀವು ಸತ್ಯವನ್ನ ನೀವು ತೋರಿಸ್ಬೇಕು. ಯಾವ ಸತ್ಯ ತೋರ್ಸದಪ್ಪ ಸರ್? ನೀವು ಏನು ಸರ್, ನೀವು ಪಟೇಲ್ರು ಅಂತ ಏನಕ್ಕೆ ಇರೋದು? ಮತ್ತೆ ಪಟೇಲ್ರು ಅಂತ ಹೆಸರು ಬರೋ ಸುಮ್ನೆ ಬರಲ್ಲ. ಅದು ಕರೆಕ್ಟ್. ಪಟೇಲ್ ನೋಡಿ, ಆ ಕೈ ಮುಗಿಯದಿರ್ಬೋದು, ಎಲ್ಲಾ ಸ್ಟೈಲ್ ಪಟೇಲ್ರದೇ. ಅದು ಗತ್ತು ಅಂದ್ರೆ ಗತ್ತು. ಆ ಗತ್ತನ್ನ ನೀವು ಉಳಿಸ್ಕೋಬೇಕು, ಅದನ್ನ ನೀವು ಹೇಳಲೇಬೇಕು, ಇವಾಗ ವ್ಯಕ್ತಪಡಿಸ್ಬೇಕು ನೀವು. ಆ ಕಾಸ್ಟ್ ಸ್ಟ್ಯಾಂಡಿನ ಒಬ್ರು ಇದಾಗಿ ನೀವು ಸುಮ್ನೆ ಸರ್, ಕಾಸ್ಟ್ ಸ್ಟ್ಯಾಂಡಿನ ಒಬ್ರು ಚಾಲಕರಾಗಿ ನಿಮ್ಗೆ ಏನ್ ಅನಿಸ್ತದೆ? ನೀವು ಸುಮ್ಮನಿರುವ ನಮ್ದು ಅಲ್ಲಿ ಸಾತನಹಳ್ಳಿ ಬನವಾಸ ಸಾತನಹಳ್ಳಿ. ಸರ್ ಇಲ್ಲಿ ಮೊನ್ನೆ ಒಂದು ಬರ್ಬರವ ಕೊಲೆ ಆಯ್ತು, ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದೆ ಸರ್? ಏನು ಗೊತ್ತಿಲ್ಲ ಸರ್, ನಾವು ಕಣ್ಣಿಂದ ನೋಡಿಲ್ಲ. ನಾವ್ಯಾಕೆ ಮಾತಾಡ ನೋಡಿ ಅವ್ರು ನೋಡಿದಾರಂತೆ ಕಣ್ಣಿಂದ, ಬಟ್ ಹೇಳೋದಕ್ಕೆ ಆಗ್ತಿಲ್ಲ. ಒಂದ್ಸರಿ ಯಾಕೆ ಹೇಳಕ್ ಕಣ್ಣಿಂದ ನೋಡಿಲ್ಲ ನಾವು ಅದನ್ನ. ನಾವಿರೋದು ಅಲ್ಲಿ ದೂರ, ನಾವ್ 25 ಕಿಲೋಮೀಟರ್. ಎಷ್ಟ್ ಜನ ಬಂದಿರೋ ಸರ್ ಕೊಲೆ ನಡೆಯೋದು? ನಮಗ್ ಗೊತ್ತಿಲ್ಲಪ್ಪ ಅದು. ನಾವು ಸುಮಾರು. ಸರ್ ಈ ಕಡೆ ಬನ್ನಿ, ಆಯ್ತು, ನೀಟಾಗಿ ಮಾತಾಡೋಣ. ಬನ್ನಿ ಸರ್. ಸರ್ ಇವಾಗ ಎಷ್ಟ್ ಜನ ಬಂದ್? ಸರ್ ಈ ಕಡೆ ಬನ್ನಿ, ಸ್ವಲ್ಪ ಈ ಕಡೆ ನೀಟಾಗಿ ಕ್ಯಾಮ್ರಾಗ್ ಬಿಡ್ಬೇಕಲ್ಲ ಸರ್. ಸುಮಾರು ಎಷ್ಟ್ ಜನ ಇದ್ರು ಸರ್? 10 ಜನ ಇದ್ರ? ನಮ್ಗೇನ್ ಗೊತ್ತಿಲ್ಲ ಅಂತ ಸುಮಾರು 15 ಜನ ಇದ್ರಂತೆ ಆ ಕೊಲೆ ನಡಿಬೇಕಾದ್ರೆ. ಅವರೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೀರಾ ಸರ್? ವಿಡಿಯೋ ಏನಾದ್ರು ಮಾಡ್ಕೊಂಡಿದ್ದೀರಾ? ಅಲ್ಲ ಗೊತ್ತಿಲ್ಲ ಅಂತ ಹೇಳ್ತೀನಿ. ಮತ್ ನಮ್ಮನ್ನ ಇದ್ ಮಾಡಿ ನಾವಿರೋದು ನಾವೆಲ್ಲಿ ಚನ್ನಬಂಡಿಯಲ್ಲಿ, ನಾವೆಲ್ಲ ನಾವು ಟೌನಿಗೆ ಬಂದಿರೋದು ಇವತ್ತು. ನೋಡಿ ಅವರು ವಿಡಿಯೋ ಮಾಡ್ಕೊಂಡ್ರಂತೆ, ಬಟ್ ಪೊಲೀಸರು ಡಿಲೀಟ್ ಮಾಡ್ಸಿದ್ರಂತೆ. ಯಾವ ತರ ಡಿಲೀಟ್ ಮಾಡ್ಸಿದ್ರು ಸರ್? ನಮಗ್ ಗೊತ್ತಿಲ್ಲಪ್ಪ ಅದು. ನೀನ್ ಬನ್ನಿ 28 ಕಿಲೋಮೀಟರ್ ಇಲ್ಲಿಂದಲೇ ಐತೆ. 28 ಕಿಲೋಮೀಟರ್ ನಮಗೆ ಗೊತ್ತಲ್ಲ. ನೀವು ನೋಡಿದಿರಾ ಅಂದ್ರೆ ನಾವ್ ಹೆಂಗ್ ಹೇಳೋಣ? ನೋಡಿ 28 ಕಿಲೋಮೀಟರ್ ದೂರದಿಂದ ಅವತ್ ಬಂದ್ ಅಲ್ಲಿ ನಿಂತಿದ್ರಂತೆ, ಅವಾಗಲೇ ಕರೆಕ್ಟ್ ಕೊಲೆ ಆಯ್ತು. ನಮ್ ಕೆಲ್ಸ ನಮಗೆ ಗೊತ್ತಾಗ್ತಾ ಇಲ್ಲ. ನಾವ್ ಯಾಕೆ ಇವೆಲ್ಲ ನೋಡಕ್ ಹೋಗೋಣ? ಪೊಲೀಸ್ನರು ಯಾವ ತರ ಎದುರಿಸಿದಾರೆ ಅಂದ್ರೆ, ಯಾವ ಪೊಲೀಸ್ ಗೊತ್ತಲ್ಲ, ಯಾರು ಗೊತ್ತಲ್ಲ ನಮ್ಗೆ. ನಮ್ ಕೆಲ್ಸ ನಾವ್ ಮಾಡಿ ಕುದಾಗೆ ಪುರ್ಸತ್ತಿಲ್ಲ ನಮ್ಗೆ. ನೋಡ್ರಿ ಈಗ ಅಲ್ಲಿ ಕೊಲೆ ನಡಿಬೇಕಾದ್ರೆ ಎಷ್ಟು ಜನ ಇದ್ರು? ನೀವ್ ಎಷ್ಟ್ ಜನ ಇದ್ರು? ನಾವ್ ಚನ್ನಪಣ್ಣಕ್ಕೂ ಬಂದಲ್ಲ, ನಮ್ಗೆ ಗೊತ್ತಿಲ್ವಲ್ಲ. ಅವ್ರು ನೋಡಿ ಚಂದ್ರಪ್ಪಣ್ಣಕ್ ಅದೇ ಫಸ್ಟ್ ಟೈಮ್ ಅಂತ ಬಂದಿದ್ದು. ಇಲ್ಲ ಎಷ್ಟು ಸುಮಾರು ಬಂದೇ ಇಲ್ಲ, ನಾವು ಬಂದೇ ಇಲ್ಲ. ನಮ್ಗೆ ಗೊತ್ತಿಲ್ವಲ್ಲ ಏನ ಹೇಳ್ದ? ನೋಡೋದಲ್ಲ. ಅವ್ರಿಗೆ ಎಷ್ಟು ನೋವಿದೆ ಅನ್ನೋದು ಕಣ್ಣಿಂದ ನೋಡ್ತಾ ಇದ್ರ. ಹೇಳ್ಬೋದು, ಗೊತ್ತಿಲ್ಲ ಹೇಳ್ಬಾರ್ದು. ಕಣ್ಣಿಂದ ಪಾಪ ಅವ್ರಿಗೆ ಎಷ್ಟು ನೋವಿದೆ ಅನ್ನೋದು ಇಲ್ಲೇ ಗೊತ್ತಾಗಿದೆ. ನಾವು ವಾರಕ್ಕೊಂದ್ಸತಿ ಚನ್ನಪಣ್ಣಕ್ ಬರ್ತೀವಿ, ಏನಾದ್ರು ಕೆಲ್ಸ ಇಲ್ಲ ಅಂತ ಬರಕಲ್ಲ. ನೋಡಿ ಯಾವ ತರ ಪಾಪ ವ್ಯಕ್ತಿಗಾಗಿರ್ತಕ್ಕಂಥ ನೋವು ಇರ್ಬೋದು. ಗೊತ್ತಿದ್ರೆ ಹೇಳ್ಬೋದು. ಯಾವ ತರ ಎದುರಿಸಿದಾರ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇದೆ. ಪೊಲೀಸ್ ಸುಳ್ಳು ನೀವು ವಿಡಿಯೋ ಮಾಡ್ಕೊಂಡ್ರ? ನಾವ್ ಬಂದೇ ಇಲ್ವಲ್ಲ. ನೋಡ್ರಿ ಅವರು ಬನ್ನಿ, ಇವಾಗ ಗೌಡ್ರು ಇಲ್ಲಿದ್ದಾರೆ, ಅವ್ರನ್ನ ಕೇಳೋಣ. ಗೌಡ್ರ ನಮಸ್ತೆ, ನಿಮ್ಮ ಹೆಸರು? ಪುಟ್ಟನ್ಮಗೌಡ ಅಂತ. ಪುಟ್ಟ ಹನುಮೇಗೌಡ. ಯಾವ ಊರು? ಬ್ಯಾಡ್ರಳ್ಳಿ. ಇಲ್ಲಿ ನಿನ್ನೆ ಒಂದು ಕೊಲೆ ಆಯ್ತು, ನೋಡಿದ್ರ? ಬರ್ಬರವಾಗಿ ಕೊಲೆ ಆಯ್ತು ನಿನ್ನೆ, ನೋಡಿದ್ರ? ಗೊತ್ತಿಲ್ಲ ಕಣಪ್ಪ, ನಾವ್ ಇವತ್ತು ಬಂದಿರೋರು. ಅವ್ರು ಹೇಳ್ತಾ ಇದಾರೆ ನಾನ್ ಕಣ್ಣಿಂದ ನೋಡ್ದೆ, ಬಟ್ ಅವ್ರ ಪೊಲೀಸ್ನವ್ರು ಕೇಳಿದ್ರೆ ಭಯ ಆಯ್ತಿತ್ತು, ಅದಕ್ಕೋಸ್ಕರ ನಾನು ಹೇಳಲಿಲ್ಲ ಅಂತ ಅಲ್ಲ ಗೌಡ್ರಿ? ಇಲ್ಲ, ಅವ್ಯಾವ ನಮಗ್ ಗೊತ್ತಿಲ್ಲ, ನಮ್ಗೇನು ಗೊತ್ತಿಲ್ಲ. ಅವ್ರು ಹೇಳ್ತಾ ಇದಾರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ ಮಾತಾಡಕ್ ಭಯ ಆಗುತ್ತಂತೆ, ಹಾಗಾಗಿ ಅವ್ರು ಏನು ಹೇಳೋದಕ್ ಆಗ್ತಾ ಇಲ್ಲ. ಅವ್ರಿಗೆ ತುಂಬಾ ನೋವಿದೆ. ಅವ್ರ ಮುಂದೆನೆ ಚಾಕು ತಗೊಂಡು ಹಿಂಗೆ ತಿವುದ್ರಂತೆ, ಹಂಗಾಗಿ ಅವ್ರಿಗೆ ಭಯ ಆಗಿದೆ ಅಂತೆ ಅಂತ ಹೇಳ್ತಾ ಇದಾರೆ. ಇವ್ರೇ ಹೇಳ್ತಾವ್ರಲ್ಲ, ಏನ್ ಮಾಡೋದೀಗ? ಅವ್ರು ಹೇಳ್ತಾ ಇದಾರೆ ಅವ್ರು ತಿವುದ್ಬಿಟ್ಟು ಹೇಳದನ್ನ ನಾನು ಪೊಲೀಸ್ ಕೇಳಕ್ ಆಗ್ತಾ ಇಲ್ಲ. ಅವ್ರು ನನ್ನ ಕೇಳಿದ್ರು ಪೊಲೀಸ್ನವರು, ಬಟ್ ಹೇಳಕ್ ಆಗ್ಲಿಲ್ಲ ಅಂತ ಅಲ್ವಾ ಗೌಡ್ರ? ನೀವೇ ತಿವ್ದ್ ನೀವೇ ಹೆಂಗ್ ಹೇಳಿದ್ರಿ, ನಾವೇ ಮಾಡೋಣ ಹೇಳಿ?
ಅದೇ ಅವ್ರಿಗೆ ತುಂಬಾ ನೋವಿದೆಯಂತೆ ಬಟ್ ಅವ್ರು ಅದಕ್ಕೋಸ್ಕರ ಬೀಡಿ ಬಿಡ್ತಾ ಇದಾರೆ ಅವ್ರ ನೋವಿಂದ. ಅದಕ್ಕೋಸ್ಕರ ಅವ್ರು ಹೇಳ್ತಾ ಇದಾರೆ. ನೋಡ್ರಿ ಇವಾಗ ಅವ್ರು ಏನ್ ಮಾಡಿದ್ರು, ಯಾವ ತರ ಚುಚ್ಚಿದ್ರು ಅನ್ನೋದು ಗೊತ್ತಾ? ಗೊತ್ತಿಲ್ಲ ಕಣಪ್ಪ, ನೀವೇ ಶುಚಿ ಹಂಗ ಮಾಡಬಾರ್ದು. ನೀವು ಶುಚಿ ನೀವೇ ಹಂಗ್ ಮಾಡಬಾರ್ದು. ಅಲ್ಲ ಇವಾಗ ಏನ್ ಗೊತ್ತಾ, ಅವ್ರು ಎಷ್ಟ್ ಜನ ಬಂದಿದ್ರು ಗೊತ್ತಿಲ್ಲ, ನಿನ್ಗೆ ಗೊತ್ತ. ಅವರು 10 ಜನ ಬಂದಿದ್ರಂತೆ. ಗುಂಪಾಯ್ಕಿದ್ರ